ಅಮೃತದಂಥ ರುಚಿ ಕೊಡುವ ಸ್ವೀಟನ್ನು ಒಂದು 3-4 ನಿಮಿಷದಲ್ಲಿ ಮಾಡಬೇಕಂದ್ರೆ ಈ ಸ್ವೀಟನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ದೇವರ ನೈವೇದ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ. ದಪ್ಪ ರೈಸ್ ಅಥವಾ ಸೋನಾ ಮಸೂರಿ ಇದ್ರೂ ಪರವಾಗಿಲ್ಲ, ಅಥವಾ ಏನಾದರೂ ಬಾಸುಮತಿ ರೈಸ್ ಇದ್ದರೆ ಅದನ್ನಾದರೂ ತೊಗೊಳ್ಬೋದು. ನಾನಿಲ್ಲಿ ಒಂದು ಸಣ್ಣ ಕಪ್ ಮೆಜರ್ಮೆಂಟಲ್ಲಿ 2 ಕಪ್ಪನ್ನು ನಾನು ತೊಗೊಂಡಿದ್ದೀನಿ. ನಾರ್ಮಲ್ ದಪ್ಪ ರೈಸನ್ನು ತೊಗೊಂಡು ಈ ರೀತಿಯಾಗಿ ಚೆನ್ನಾಗಿ ತೊಳೆದು 2-3 ಸಲ ಚೆನ್ನಾಗಿ ತೊಳೆದು ನೀರನ್ನು ಬಗ್ಗಿಸ್ಬಿಟ್ಟು ನಂತರ ಇದಕ್ಕೆ ಹಾಲಲ್ಲೇ ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಸಬೇಕು. ನೋಡಿ, ಇವಾಗ ನೀರೆಲ್ಲ ಚೆನ್ನಾಗಿ ತೆಗೆದಿದ್ದೀನಿ. ಈಗ ಗಟ್ಟಿ ಹಾಲಲ್ಲಿ ಒಂದು 10 ನಿಮಿಷಗಳ ಕಾಲ ಅಕ್ಕಿ ನೆನೆಬೇಕು. ಟೈಮ್ ಇತ್ತು ಅಂದರೆ ಒಂದು 1/4 ಗಂಟೆ ಅರ್ಧ ಗಂಟೆ ನೆನೆಸಿದ್ರು ಚೆನ್ನಾಗಿರುತ್ತೆ. ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಮೆಜರ್ಮೆಂಟಲ್ಲಿ ನೀರು, 1 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಇದನ್ನು ಮೇಯ್ನಾಗಿ ಹಾಲಲ್ಲೇ ಬೇಯಿಸಬೇಕು. ಎಷ್ಟು ನೀವು ಗಟ್ಟಿ ಹಾಲಲ್ಲಿ ಬೇಯಿಸ್ತೀರೋ ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ ಗಟ್ಟಿ ಹಾಲನ್ನು 1 ಗ್ಲಾಸ್ ಮತ್ತು 1 ಗ್ಲಾಸ್ ನೀರನ್ನು ತಗೊಂಡು ಇದನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕದು. ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇವಾಗ ನೋಡಿ ಬಿಸಿಯಾಗಿದೆ. ಈಗ ನಾವು ಹಾಲಲ್ಲಿ ನೆನೆಸಿಟ್ಟಿರುವ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಬಾಸುಮತಿ ರೈಸ್ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು, ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಅಕ್ಕಿಯಲ್ಲಿ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ 10 ನಿಮಿಷ ನೆಂದಿರುವ ಈ ಒಂದು ಅಕ್ಕಿನ ನಾನು ಹಾಲು ಸಮೇತವಾಗಿ ಹಾಕ್ತಾಯಿದ್ದೀನಿ. ಇದನ್ನು ನೋಡಿಕೊಂಡೇ ಇರಬೇಕು. ನಾವು ಸ್ಟೀಲ್ ಕಡಾಯಿ, ಸ್ಟೀಲ್ ಪಾತ್ರೆಯಲ್ಲಾದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 10 ನಿಮಿಷ ಸಾಕು. ಚೆನ್ನಾಗಿ ಈ ಒಂದು ಹಾಲಲ್ಲಿ ಅಕ್ಕಿ ಚೆನ್ನಾಗಿ ಅಳ್ಳೋ ಥರ ಬೆಂದು ಬಿಡಬೇಕು, ಮೆತ್ತಗಾಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದೇ ರೀತಿಯಾಗಿ ಒಂದು 2 ರೌಂಡಲ್ಲಿ ನೀಟಾಗಿ ನೋಡಿ ಈ ರೀತಿಯಾಗಿ ಅನ್ನ ಹೇಗೆ ಕರಗಿದಾಗ ಆಗುತ್ತೋ ಆ ರೀತಿಯಾಗಿ ಆಗಬೇಕು. ಸ್ವಲ್ಪ ಗಟ್ಟಿ ಇದ್ದರೂ ಸ್ವೀಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ರೀತಿ ಮೆತ್ತಗೆ ನಾವು ರೆಡಿ ಮಾಡಿಕೊಳ್ಬೇಕು. ಈಗ ಇದು ರೆಡಿ ಇದೆ. ಈಗ ಸ್ವೀಟಿಗೆ ತಕ್ಕ ಹಾಗೆ ಸಕ್ಕರೆ ಹಾಕೋಬೇಕು. ನಾವು ಈ ಒಂದು ಸ್ವೀಟನ್ನು ಮಾಡಬೇಕಾದ್ರೆ ಬೆಲ್ಲಕ್ಕಿಂತ ಸಕ್ಕರೆನೇ ಚೆನ್ನಾಗಿರುತ್ತೆ. ಹಾಗಾಗಿ ಸಕ್ಕರೆನ ಈ ಒಂದು ಚಿಕ್ಕ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಕ್ಕರೆ ಹಾಕಿದ ಮೇಲೆ ನೀರು ಹೊಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಈಗ ನೋಡಿ ಗಟ್ಟಿಯಾಗಿ ಬಂದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು ಸ್ಟವನ್ನು. ಈಗ ಹದವಾಗಿ ರೆಡಿಯಾಗಿದೆ. ಈಗ ತುಪ್ಪದ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿವಾಗ ಒಂದು ದೊಡ್ಡ ಚಮಚದಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ಇದು ಕರಗಿದ ತಕ್ಷಣ ಡ್ರೈ ಫ್ರೂಟ್ಸನ್ನು ತೊಗೊಳ್ಬೇಕು. ನಾನಿಲ್ಲಿ ಒಂದು 4 ಥರದ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಕಪ್ಪು ದ್ರಾಕ್ಷಿ, ಕೆಂಪು ದ್ರಾಕ್ಷಿ, ಹಾಗೆ ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡು ಬಾದಾಮಿನ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಬೋದು. ಈಗ ಇದಕ್ಕೆ ಒಂದು 3-4 ಏಲಕ್ಕಿನ ಈ ರೀತಿ ತರಿಯಾಗಿ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸಿಪ್ಪೆ ಸಮೇತವಾಗಿ ಹಾಕಬೇಕು. ಚೆನ್ನಾಗಿ ಸ್ಮೆಲ್ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳು ತುಂಬಾ ಬರ್ತಾ ಇರುತ್ತೆ. ಮಂಗಳಗೌರಿ ವ್ರತ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ಗಣೇಶ ಚತುರ್ಥಿ ಆಗಿರ್ಬೋದು. ಮೇಯ್ನಾಗಿ ಲಕ್ಷ್ಮಿಗೆ ಒಂದು ಪೊಂಗಲ್ ಥರದ ಒಂದು ಸ್ವೀಟ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೀವು ಲಕ್ಷ್ಮೀ ಪೂಜೆಗೂ ಕೂಡ ಇದನ್ನು ಪ್ರಸಾದವಾಗಿ ಕೂಡ ನೈವೇದ್ಯ ಮಾಡ್ಕೊಳ್ಬೋದು. ನೋಡಿ, ಇವಾಗ ಬಿಸಿ ಡ್ರೈ ಫ್ರೂಟ್ಸನ್ನು ತುಪ್ಪ ಸಮೇತವಾಗಿ ಮೇಲೆ ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಳ್ಬೋದು. ಈಗ ರೆಡಿ ಆಯಿತು ನೋಡಿ. ತುಂಬ ರುಚಿಕರವಾಗಿರುತ್ತೆ. ನೀವು ಇದನ್ನು ಮಾಡಿ ತಿಂತಾಯಿದ್ರೆ ಅಮೃತದಂಥ ರುಚಿ ಇರುತ್ತೆ. 2 ಕಪ್ ರೈಸಲ್ಲಿ ಹಾಲಲ್ಲೇ ಬೇಯಿಸಿ ಮಾಡೋದ್ರಿಂದ ಸಖತ್ತಾಗಿ ರುಚಿ ಕೊಡುತ್ತೆ. ನೀವು ಶ್ರಾವಣ ಮಾಸದಲ್ಲಿ ಈ ಶಾವಿಗೆ ಪಾಯಸ ಅದು ಯಾವುದೂ ಬೇಡ ಅನಿಸುತ್ತೆ. ಇದರ ಮುಂದೆ ಬೇರೆ ಏನೂ ಸ್ವೀಟು ಇಲ್ಲ, ಅಷ್ಟೊಂದು ರುಚಿಕರವಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ನಾನಿವಾಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಹಿಂದೆ ಈ ಸಿಂಪಲ್ ಆಗಿರುವ ಹಾಲು ಪಾಯಸವನ್ನು ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಅಮೃತದಂಥ ರುಚಿ ಇರುತ್ತೆ. ಇವತ್ತು ತೋರಿಸಿರುವ ಸಿಂಪಲ್ ವಿಧಾನದ ಲಕ್ಷ್ಮೀ ಪ್ರಿಯವಾಗಿರುವ ಹಾಲು ಪಾಯಸ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.